ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಗಂಟಲು ಸ್ವಲ್ಪ ಕಟ್ಕೊಂಡಿದ್ದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಗುರುವಾರ ತುಂಬ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲನ್ನ ನೀಟಾಗಿ ತೊಳೆದು ಅರ್ಶಿನ ಕುಂಕುಮನ ಇಟ್ಟು ಹೂವೆಲ್ಲ ಇಟ್ಟಿದ್ದಾಯಿತು. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಫಟಾಫಟ್ ಅಂತ ಆಗೋಂಥ ಬ್ರೇಕ್ಫಾಸ್ಟು. ನಾನು ತುಂಬ ಚೆನ್ನಾಗಿ ಉಪ್ಪಿಟ್ಟನ್ನ ಮಾಡ್ತೀನಿ ಆ್ಯಂಡ್ ಜಾಸ್ತಿ ಕ್ಯಾರೆಟ್ ಹಾಕ್ಕೊಂಡು ಮಾಡ್ತೀನಿ. ಸೊ ತುಂಬ ಹೆಲ್ದಿಯಾಗಿ ಕೂಡ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿಕೊಂಡು ಹಾಗೆ ಸ್ಟ್ರಾಂಗಾಗಿ ನೆಮ್ಮದಿಯಾಗಿ ಕೂತು ಒಂದು ಕಾಫಿನ ಕುಡ್ದಿದ್ದಾಯಿತು. ಆ್ಯಂಡ್ ಈ ಟಾಪ್ ಬಂದು ಜುಡೆಯಿಂದ ತೊಗೊಂಡು ₹399 ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವತ್ತು ಟ್ರೆಡಿಷ್ನಲ್ ವೇರ್ ಇರಬೇಕು ಅಂತ ಡಿಸೈಡ್ ಮಾಡಿ ಇದನ್ನು ಹಾಕ್ಕೊಂಡು ಹಾಗೆ ಮನಸ್ಸಿಗೆ ಇಷ್ಟ ಆಗೋಷ್ಟು ಸಮಯ ದೇವ್ರನ್ನ ಪೂಜೆ ಮಾಡಿ ಕೆಸುವಿನ ಗೆಡ್ಡೆನ ಬ್ರೇಕ್ಫಾಸ್ಟ್ ಆಗಿ ತಿನ್ಕೊಂಡಿದ್ದಾಯಿತು. ತುಂಬ ಹೆಲ್ತ್ ಬೆನಿಫಿಟ್ ಇದೆ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಅದಾದಮೇಲೆ ರಾಯನ ದರ್ಶನ ಮಾಡ್ಕೊಂಬಂದೆ. ಅದಾದಮೇಲೆ ಯಾವುದೇ ಥರ ವ್ಲಾಗ್ನ ಶೂಟ್ ಮಾಡಿಲ್ಲ. ಡೈರೆಕ್ಟ್ ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದು ಮನೆ ಕಡೆ ಹೊರಟಿದ್ದಾಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು, ನಾಳೆ ರಜೆ ಇರೋ ಕಾರಣ ಏನೋ ಗೊತ್ತಿಲ್ಲ. ಆ್ಯಂಡ್ ಮನೆಗೆ ರೀಚ್ ಆದಮೇಲೆ ಇವತ್ತು ಸೀಸನಲ್ ಫ್ರೂಟ್ ಬಂದು ನಮ್ಮ ಮಾವಿನ ಹಣ್ಣು. ಸೊ ₹75 ಹಾಫ್ kg, ಬರೀ 2 ಪೀಸ್ ಬಂದು ಅಷ್ಟೇ ತೊಗೊಂಬಂದೆ. ಆ್ಯಂಡ್ ಕ್ರೇವಿಂಗ್ಸ್ ಆಗ್ತಿತ್ತೆ ಅಂದರೆ ವೆಜ್ ಪಫು ಕಾಫಿನೆಲ್ಲ ತೊಗೊಂಬಂದು ಕುಡಿದು ವೆಜ್ ಬರ್ಗರ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಫಾರ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು. ಲೇಟ್ ಡಿನ್ನರ್ ಆಯ್ತು ಇವತ್ತು. ನನ್ನ ಫೇವ್ರೆಟ್ ಬುಕ್ನ ಓದಿದ್ದೀರನೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್